ಧ್ರುವ ಸರ್ಜಾ ವರ್ಷಕ್ಕೆ ಒಂದು ಸಿನಿಮಾ ಕೊಡೋ ಪ್ಲಾನಿಂಗ್ ನಲ್ಲಿ 3 ವರ್ಷಕ್ಕೆ ಒಂದು ಸಿನಿಮಾನ ಕೊಡ್ತಾ ಇದ್ದಾರೆ. ಬಹದ್ದೂರು, ಭರ್ಜರಿ, ಅದ್ದೂರಿ, ಪೊಗರು ಹೀಗೆ ಹಲವಾರು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೂಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಮಾಡಿರೋದು 5-6 ಸಿನಿಮಾಗಳೇ ಆದರೂ ಕೂಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಅನ್ನ ಕಾಣ್ಕೊಂಡು ಆಕ್ಷನ್ ಪ್ರಿನ್ಸ್ ಅನ್ನೋ ಪದವಿಯನ್ನ ಪಡ್ಕೊಂಡು ಸದ್ಯಕ್ಕೆ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದ್ದಾರೆ. ಈ ವಿಡಿಯೋದಲ್ಲಿ ಧ್ರುವ ಸರ್ಜಾ ಅವರ ಮುಂಬರುವ ಸಿನಿಮಾಗಳ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತೀವಿ. ಅದಕ್ಕೂ ಮುನ್ನ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲದಿಂದ ನಾವು ಹೆಚ್ಚಾಗಿ ವಿಡಿಯೋಗಳನ್ನ ಮಾಡ್ತೇವೆ. ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬಕ್ಕೆ ಹಲವು ಸಿನಿಮಾಗಳ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅದರಲ್ಲಿ ಮುಂಬರುವ ಸಿನಿಮಾಗಳು ಹಾಗೆ ಬರ್ತ್ಡೇಕ್ಕೂ ಮುಂಚೆ ಅನೌನ್ಸ್ ಆಗಿರೋ ಸಿನಿಮಾಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಮಾರ್ಟಿನ್ ಸಿನಿಮಾ ಬಗ್ಗೆ ಮಾತಾಡುವ. ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಬಹಳ ದೊಡ್ಡ ಕನ್ನಡ ಸಿನಿಮಾ ಬಹುಭಾಷೆಗಳಲ್ಲಿ ವಿದೇಶಗಳಲ್ಲೂ ಕೂಡ ರಿಲೀಸ್ ಆಗಿ ಸೌಂಡ್ ಮಾಡ್ತಾ ಇದೆ. ಈ ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಥಿಯೇಟರ್ ಅಲ್ಲಿ ನೋಡೋಕ್ ಆಗದೆ ಇದ್ದವರು ನಿಮ್ಮ ದುರಾದೃಷ್ಟ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಇದಾಗಿರುತ್ತೆ. ಸಿನಿಮಾ ರಿಲೀಸ್ ನಿಯರ್ ಅಲ್ಲಿದೆ. ಸೊ ಮುಂದಿನ ಸಿನಿಮಾ ಬಗ್ಗೆ ಮಾತಾಡುವ. ಮಾರ್ಟಿನ್ ಸಿನಿಮಾ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈ ಸಿನಿಮಾ 150 ಕೋಟಿ ಬಜೆಟ್ ನಲ್ಲಿ ರೆಡಿ ಆಗ್ತಾ ಇದೆ. ಇದರ ಡೈರೆಕ್ಟರ್ AP ಅರ್ಜುನ್, ಪ್ರೊಡ್ಯೂಸರ್ಗಳ ಮಹಾ ಲೀಸ್ಟ್ ಇದೆ. ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಿಲ್ಲ ಅಂದ್ರೆ ಅದಕ್ಕೆ ಇದೇ ಮುಖ್ಯ ಕಾರಣ ಆಗಿರುತ್ತೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೋತೀನಿ. ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಡೈರೆಕ್ಟರ್ ಪ್ರೇಮ್ ಅವರ ಜೊತೆ ಕೊಲಾಬರೇಟ್ ಆಗಿ ಮಾಡ್ತಾ ಇರೋ KVN ಪ್ರೊಡಕ್ಷನ್ ಹೌಸ್ ಇಂದ ಬರ್ತಾ ಇರೋ KD ಸಿನಿಮಾ. ಈ ಸಿನಿಮಾನ ನವೆಂಬರ್ 13ಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾದ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿಗಳನ್ನ ಕೂಡ ಇನ್ನೂ ಸಿನಿಮಾ ತಂಡ ಬಿಟ್ಟುಕೊಟ್ಟಿಲ್ಲ. ಕರಿಯ, ಜೋಗಿ ಈ ತರ ಹಿಟ್ಟು ಸಿನಿಮಾಗಳನ್ನ ಕೊಟ್ಟಂತ ಡೈರೆಕ್ಟರ್ ಪ್ರೇಮ್ ಅವರು ಮತ್ತೆ ಮಚ್ಚು, ಲಾಂಗು ಅಂತ ಹಿಡ್ಕೊಂಡು ಧ್ರುವ ಸರ್ಜಾ ಅವರನ್ನ ಹಾಕೊಂಡು ಈ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಕೂಡ ಧ್ರುವ ಸರ್ಜಾ ಅವರ 2ನೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ. ಅದು ಮಾರ್ಟಿನ್ ಸಿನಿಮಾ ಮೇಲೆ ಡಿಪೆಂಡ್ ಆಗಿರುತ್ತೆ ಕೂಡ. ಧ್ರುವ ಸರ್ಜಾ ಅವರಿಗೆ ಹೀರೋಯಿನ್ ಆಗಿ ರೇಷ್ಮಾ ನಾಣಯ್ಯ ಅವರು KD ಸಿನಿಮಾದ ಹೀರೋಯಿನ್ ಆಗಿದ್ದಾರೆ. KGF ನ ಫೇಮಸ್ ವಿಲನ್ ಸಂಜಯ್ ದತ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಫೇಮಸ್ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಐಟಮ್ ಸಾಂಗ್ಗೆ ಫೇಮಸ್ ಆಗಿರೋ ನೋರಾ ಫತೇಹಿ ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಾಹಿತಿಗಳ ಪ್ರಕಾರ ವಿಜಯ್ ಸೇತುಪತಿ ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನೋ ಒಂದು ಸೌಂಡ್ ಎಲ್ಲಾ ಕಡೆಗೂ ಇದೆ. ಆದ್ರೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಹಳ ವರ್ಷಗಳ ಬಳಿಕ ಶಿಲ್ಪಾ ಶೆಟ್ಟಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಇವರದು ಎಷ್ಟರ ಮಟ್ಟಿಗೆ ಮೇನ್ ರೋಲ್ ಆಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ವಿಶೇಷ ಪಾತ್ರದಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿನೇ ಕಾಣಿಸ್ಕೊಳ್ತಾ ಇದ್ದಾರೆ. ರಮೇಶ್ ಅರವಿಂದ್ ಸಾಲ್ತು ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನ ಹಲವಾರು ಪಾತ್ರಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುತ್ತೆ. ಅವುಗಳ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡುವ. ಧ್ರುವ ಸರ್ಜಾ ಅವರ ಮುಂಬರುವ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿತ್ತು. ಅದೇ ದುಬಾರಿ. ಈ ಸಿನಿಮಾದ ಡೈರೆಕ್ಟರ್ ನಂದಾ ಕಿಶೋರ್ ಅವರು ಆಗಿದ್ರು. ಇದರ ಪ್ರೊಡ್ಯೂಸರ್ ಉದಯ್ K ಮೆಹ್ತಾ ಅವರು ಆಗಿದ್ರು. ಈ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿ ಶ್ರೀಲೀಲಾ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ಬೇಕಿತ್ತು. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಅನ್ನ ಬಾರಿಸಿ ಟ್ರೆಂಡ್ ಮಾಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಸ್ಟಾಪ್ ಆಯಿತು. ಅದೇ ಪ್ರೊಡ್ಯೂಸರ್ ದುಬಾರಿ ಬದಲಾಗಿ ಮಾರ್ಟಿನ್ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ. ಧ್ರುವ ಸರ್ಜಾ ಅವರ ಮುಂಬರುವ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅದು ರೈನೋ. ಧ್ರುವ ಸರ್ಜಾ ಅವರು ರೈನೋ ಸಿನಿಮಾದಲ್ಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಫಸ್ಟ್ ಲುಕ್ ಅನ್ನ ನೀವು ಕೂಡ ನೋಡಿರ್ತೀರಾ, ಎಂಜಾಯ್ ಕೂಡ ಮಾಡಿರ್ತೀರಾ. ಇದು ಮಾರ್ಟಿನ್ ಸಿನಿಮಾದ ಫಾದರ್ ಅಂತಾನೆ ಹೇಳ್ಬೋದು. ಅದರ ಅಪ್ಪನಂತೆ ಈ ಸಿನಿಮಾ ಇನ್ನು ದೊಡ್ಡದಾಗಿ ಇರುತ್ತೆ. ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಮಾರ್ಟಿನ್ ಸಿನಿಮಾದ ಪ್ರೊಡ್ಯೂಸರ್ ಉದಯ್ K ಮೆಹ್ತಾ. ಈ ಸಿನಿಮಾ ನವೆಂಬರ್ 2024ರಲ್ಲಿ ತೆರೆ ಮೇಲೆ ಬರಬೇಕಿತ್ತು. ಕಾರಣಾಂತರಗಳಿಂದ ಈ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಮುಂದೆ ಒಂದು ದಿನ ಈ ಸಿನಿಮಾ ತೆರೆ ಮೇಲೆ ಬಂದೇ ಬರುತ್ತೆ. ಈ ಸಿನಿಮಾದ ಬಜೆಟ್ ಕೂಡ 100 ಕೋಟಿಗಿಂತ ಹೆಚ್ಚಾಗಿರುತ್ತೆ. ಅದು ಮಾರ್ಟಿನ್ ಸಿನಿಮಾ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಅದರ ಕಲೆಕ್ಷನ್ ಅನ್ನ ನೋಡಿಕೊಂಡು ಈ ಸಿನಿಮಾ ಮೇಲೆ ಕೈ ಹಾಕ್ತಾರೆ. ಅದರ ಕಲೆಕ್ಷನ್ ಅಪ್ಡೇಟ್ಸ್ ಅನ್ನು ಕೂಡ ನಾವು ಕೊಡ್ತೇವೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಹೀರೋಯಿನ್ ಅತಿಥಿ ಪ್ರಭುದೇವ್ ಅಂತ ಹೇಳಲಾಗಿದೆ. ರೈನೋ ಸಿನಿಮಾನ ಶಿವ ತೇಜಸ್ ಅವರು ಈ ಒಂದು ಸಿನಿಮಾದ ಡೈರೆಕ್ಟರ್ ಆಗಿ ಕೆಲಸನ ಮಾಡ್ತಾ ಇದ್ದಾರೆ. ಮಾರ್ಟಿನ್ ಸಿನಿಮಾ ರಿಲೀಸ್ ಆದ ನಂತರ KD ಸಿನಿಮಾ ಜೊತೆಗೆ
ರೈನೋ ಸಿನಿಮಾ ಕೂಡ ಟೇಕ್ ಆಫ್ ಆಗತ್ತೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಧ್ರುವ ಸರ್ಜರ್ ಅವರ ಮುಂದಿನ ಸಿನಿಮಾ ವಿಜಯ್ ಸಕಲೇಶ್ಕರ್. ಈ ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿಗಳೇ ಸಿಕ್ಕಿಲ್ಲ. ಈ ಸಿನಿಮಾ ಬರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಈ ಸಿನಿಮಾ ಸ್ವಲ್ಪ ಮಟ್ಟಿಗೆ ಅನೌನ್ಸ್ಮೆಂಟ್ ಆಗಿ ಲೈಟ್ ಆಗಿ ಸೌಂಡ್ ಮಾಡಿ ಹಿಂದೆ ಸರ್ಕೊಂಡಿದೆ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಇನ್ನ ಧ್ರುವ ಸರ್ಜರ್ ಅವರ 2024 ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಆದಂತಹ ಸಿನಿಮಾಗಳು, ಅವುಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಧ್ರುವ ಸರ್ಜರ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ಯಾನ್ಸ್ಗಳು ಈ ಎಂಜಾಯ್ಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋಗಳನ್ನ ನೋಡ್ತಾ ಶೇರ್ ಮಾಡ್ತಾ ಇನ್ನಷ್ಟು ಸಪೋರ್ಟ್ ಮಾಡಿ. ಹೃತಿಕ್ ರೋಷನ್, ಟೈಗರ್ ಶ್ರಾಫ್ ಇವರಿಬ್ರು ಆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿರ್ತಕ್ಕಂಥ ವಾರ್ ಸಿನಿಮಾದಲ್ಲಿ ಧ್ರುವ ಸರ್ಜರ್ ಅವರ ಪಾತ್ರ ಇದೆ ಅಂತ ಒಂದು ಸುದ್ದಿ ಆಗಿತ್ತು. ಅದು ತುಂಬಾನೇ ನ್ಯೂಸ್ ಕೂಡ ಆಗಿತ್ತು, ತುಂಬಾನೇ ಬಜ್ ಕೂಡ ಕ್ರಿಯೇಟ್ ಮಾಡಿತ್ತು. ಇದರ ಜೊತೆಗೆ ಜೂನಿಯರ್ NTR ಕೂಡ ಇರ್ತಾರೆ ಅನ್ನೋ ಸುದ್ದಿ ಬಹಳ ದೊಡ್ಡದಾಗಿದೆ. ಇದ್ರ ಬಗ್ಗೆ ಫೈನಲ್ ಆಗಿ ಡಿಸಿಷನ್ ಅನ್ನ ತಗೊಂಡಿಲ್ಲ. ವಾರ್ ಸಿನಿಮಾ 2025 ಅಕ್ಟೋಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಧ್ರುವ ಸರ್ಜರ್ ಅವರು ಇದ್ರು ಅಥವಾ ಸರ್ಪ್ರೈಸ್ ಎಂಟ್ರಿ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇನ್ನ ಧ್ರುವ ಸರ್ಜರ್ ಅವರ 2024 ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಆದಂತಹ ಸಿನಿಮಾಗಳು DS7. ಈ ಸಿನಿಮಾನ ನಿರ್ಮಾಣ ಮಾಡ್ತಿರೋದು RH ಎಂಟರ್ಟೈನ್ಮೆಂಟ್. ಇವರು ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಮಾಡಿದ್ದಾರೆ. ಒಳ್ಳೆ ಪ್ರೊಡಕ್ಷನ್ ಹೌಸ್ ಅನ್ನ ಹುಡುಕಿದ್ದಾರೆ. ಡೈರೆಕ್ಟರ್ ರಾಘವೇಂದ್ರ ಹೆಗಡೆ. ಇವರು ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದು ಜಗ್ಗುವುದಾದ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ಇವರೇ. ಇವಾಗ ಸ್ವತಃ ಧ್ರುವ ಸರ್ಜಾ ಅವರಿಗೆ ಅವರ ಡೈರೆಕ್ಷನ್ ನಲ್ಲಿ ಮುಂದಿನ ಸಿನಿಮಾ ಬರ್ತಾ ಇದೆ. ಮುಂದಿನ ಸಿನಿಮಾ ಪ್ರೊಡಕ್ಷನ್ ನಂಬರ್ 3. ಇದು ಕೂಡ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಆದಂತಹ ಸಿನಿಮಾ. ಈ ಸಿನಿಮಾದ ಪ್ರೊಡ್ಯೂಸರ್ BK ಗಂಗಾಧರ್. ಇವರ ಕನ್ನಡ ಸಿನಿಮಾಗಳು ಗೆಳೆಯ, ಒಗರು, ಅಧ್ಯಕ್ಷ ಹೀಗೆ ಹಲವು ಕನ್ನಡ ಸಿನಿಮಾಗಳನ್ನ ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾದ ಟ್ಯಾಗ್ ಲೈನ್ ಮೇಕರ್ಸ್ ಆಫ್ ದಿ ಪೊಗರು. ಧ್ರುವ ಸರ್ಜರ್ ಅವರ ಮುಂದಿನ ಸಿನಿಮಾ ಪ್ರೊಡಕ್ಷನ್ ನಂಬರ್ 4. ಇದು ಕೂಡ ಧ್ರುವ ಸರ್ಜರ್ ಅವರ ಹುಟ್ಟುಹಬ್ಬಕ್ಕೆ ಅನೌನ್ಸ್ಮೆಂಟ್ ಆದಂತ ಒಂದು ಹಾಬಿಕ್ ಸಿನಿಮಾ. ಈ ಸಿನಿಮಾದ ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ರೆಡ್ಡಿ ಮತ್ತೆ ವಿನೋದ್ ಆನಂದ್ ಕುಮಾರ್. ಇದರ ಡೈರೆಕ್ಟರ್ ದೇವಕರ್ ರಾಜ್ ಶೆಟ್ಟಿ. ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಮಹೇಶ್ ಅನ್ನೋರು ಬರಿತಾ ಇದ್ದಾರೆ. ಇವುಗಳೆಲ್ಲ ಧ್ರುವ ಸರ್ಜರ್ ಅವರ ಮುಂಬರುವ ಪ್ಯಾನ್ ಇಂಡಿಯಾ ಸಿನಿಮಾಗಳೇ. ಸದ್ಯಕ್ಕೆ ಧ್ರುವ ಸರ್ಜರ್ ಅವರ ಬರ್ತ್ಡೇನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಸೆಲೆಬ್ರೇಷನ್ ನಲ್ಲಿ ನೀವು ಕೂಡ ಭಾಗಿಯಾಗಿ ಈ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಧ್ರುವ ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.